ಇವತ್ತು ನಾನು ಕಾಬೂಲ್ ಚೆನ್ನ ಪಲ್ಯ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು, ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಕಾಬೂಲ್ ಚೆನ್ನಕ್ಕೆ ನಾನು 1 ಕಪ್ಪಷ್ಟು ಕಾಬೂಲ್ ಚೆನ್ನವನ್ನು ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು 2-3 ಕುಕ್ಕರನ್ನು ಕೂಗಿಸ್ಕೊಂಡಿದ್ದೀನಿ. ನಂತರ ಮಸಾಲೆಗೋಸ್ಕರ ನಾನು ಗೋಡಂಬಿ 5-6, ಒಂದಿಷ್ಟು ಬೆಳ್ಳುಳ್ಳಿ 8-10 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಮತ್ತು ಈರುಳ್ಳಿಯನ್ನು 2 ತೊಗೊಂಡಿದ್ದೀನಿ, 1 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, 2 ಟೊಮೊಟೊ, ಒಂದು 10-15 ಕರಿಬೇವಿನ ಹೆಸರು. ನಂತರ ಇದು ಸ್ವಲ್ಪ 1 ಟೀ ಸ್ಪೂನಷ್ಟು ಇದನ್ನು ತೊಗೊಂಡಿದ್ದೀನಿ, ಗರಂ ಮಸಾಲೆ ತೊಗೊಂಡಿದ್ದೀನಿ. ನಂತರ ಒಗ್ಗರಣೆಗೋಸ್ಕರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸನ್ನು ತೊಗೊಂಡಿದ್ದೀನಿ. ಎಣ್ಣೆ 1 ಟೇಬಲ್ ಸ್ಪೂನಷ್ಟು ನಾನು ಇದು ಪಾತ್ರೆಗೆ ಕಾದಿದೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ, ಹಸಿ ಶುಂಠಿ, ಕರಿಬೇವು, ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೋದು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನಂತರ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ, 1/4 ಕಪ್ಪಷ್ಟು, 1 ಟೇಬಲ್ ಸ್ಪೂನಷ್ಟು ಮಾಡಿ. ನಂತರ 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ದಿನಸುಗಳನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿ ಸ್ಟವನ್ನು ಆನ್ ಮಾಡ್ಕೊಂಡಿದ್ದೀನಿ. ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಹಾಕಿ ಸಾಕು. ಆಗಲೇ 1 ಟೇಬಲ್ ಸ್ಪೂನ್ ಹಾಕಿದೆ, ಈಗ 1 ಟೇಬಲ್ ಸ್ಪೂನ್. ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಿದ್ದೇನೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, 1 ಒಣಮೆಣಸಿಕಾಯಿನ ಪೀಸ್ ಮಾಡಿರೋದು ಹಾಕ್ಕೊಳ್ತೇನೆ. ನಾನು 1 ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ. ಈಗ ನಾನು 1 ಚಿಟಿಕೆ 1/4 ಸ್ಪೂನ್ ಸಣ್ಣ ಸ್ಪೂನಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ಮಿಕ್ಸಿಂಗ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು 4-5 ನಿಮಿಷ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಮಸಾಲೆ ಫ್ರೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಮಸಾಲೆ ಪಲ್ಯ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನೀಗ 1 ಸಣ್ಣ ಕ್ಯೂಬಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ನಂತರ ನಾನು ಕಾಳನ್ನು ಹಾಕ್ಕೊಳ್ತೀನಿ. ಈಗ ಕಡಲೆಕಾಳು ಹಾಕಿ ನಾನು 1-2 ನಿಮಿಷ ಕಾಲ ಅದು ಸಹಿತ ಹಿಂಬೈಬಾಗಬೇಕು, ಅದೆಲ್ಲ ಮಸಾಲೆ ಹಿಡಿಬೇಕಲ್ಲ, ಸ್ವಲ್ಪ ಮುಚ್ತಾ ಇದ್ದೀನಿ. ಈಗ 2 ಮಿನಿಟ್ಸ್ ಆಗಿದೆ, ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಮಸಾಲೆನ. ನಾನೀಗೆಲ್ಲ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಬೂಲ್ ಚೆನ್ನ ಮಸಾಲ ಅಥವಾ ಕಾಬೂಲ್ ಚೆನ್ನ ಪಲ್ಯ ರೆಡಿ ಆಗಿದೆ. ಕಾಬೂಲ್ ಚೆನ್ನ ರೆಡಿ ಆಗಿದೆ. ಚಪಾತಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಾಬೂಲ್ ಚೆನ್ನ ರೆಡಿ ಆಗಿದೆ. ನೀವು ಮನೇಲಿ ಇದೇ ಥರ ಕಾಬೂಲ್ ಚೆನ್ನ ಮಸಾಲ ಮಾಡಿ ನೋಡಿ, ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.